ಆ ಆಣೆ ಮೇಲೆ ನಿಲ್ಲಿಲ್ಲ ಅಂದರೆ ನಿನ್ನ ಫೋಟೋಗೆ ಹಾರ ಹಾಕ್ತೀನಿ. ಹೇಳೋ ಮೇಲ್ನೋಟಕ್ಕೆ ಶಾಂತವಾಗಿದ್ದೀನಿ, ಕೋಪ ಬರೋದಿಲ್ಲ ಅಂದ್ಕೊಂಡು ಹುಚ್ಚು ಹುಚ್ಚು ವೇಷಗಳು ಹಾಕಿದ್ರೆ ಈ ಬಾರಿ ಮಾತುಗಳಿಂದೆಲ್ಲ ಕೆಲಸದಿಂದಲೇ ಉತ್ತರ ಕೊಡ್ತೀನಿ ನಾನು. ಹಾಗೆ ಈಗ ಮನೆಗೆ ಹೋದ್ಮೇಲೆ ಅಂಜು ಮೇಲೆ ರೇಗಾಡ್ದೆ ಅಂತ ಅಂದರೆ ನಿನಗೆ ಗೊತ್ತು ತಾನೇ ನನ್ನ ವಿಷಯ. ಇಲ್ಲ ಇಲ್ಲ ಅಧ್ಯಕ್ಷರೇ, ನಾನೇನು ಅನ್ನೋದಿಲ್ಲ. ಹಾಂ, ಅದನ್ನು ನೋಡ್ತೀನಿ ಬಿಡು. ಸಂಜೆ ಅಂಜುಗೆ ನಾನು ಫೋನ್ ಮಾಡ್ತೀನಿ. ಆಕೆ ಏನಾದರೂ ಅಳ್ತಾ ಹೇಳಿದ್ರೆ ಆ ಕ್ಷಣನೇ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ. ಇನ್ನು ಹೋಗು ಅಂತ ಎಸೆದಂತೆ ಹಿಂದೆ ತಳ್ಳಿ ವಾಹನದ ಹತ್ತಿರಕ್ಕೆ ಒಟ್ಟು ಹೋಗ್ತಾ ಇದ್ದರೆ ಪಾಂಡುಗೆ ಸಣ್ಣದಾಗಿ ನಡಕ್ತಾ ನೆತ್ತಿ ಮೇಲೆ ಬಂದ ಬೆವರನ್ನು ಒರೆಸ್ಕೊಂಡು ಮೆಲ್ಲಗೆ, ಅಯ್ಯೋ ಇವನಿಗೆಲ್ಲವೂ ತಿಳಿದಿದ್ರು ಸೌಮ್ಯವಾಗಿದ್ದರೆ ಏನೂ ತಿಳಿಯೋದಿಲ್ವೋ ಅಂತ ಅಂದ್ಕೊಂಡೆ. ಆದರೆ ಬೇಕೆಂದೇ ಸಮಯಕ್ಕಾಗಿ ಕಾಯ್ತಿದ್ದಾನಾ? ಪರವಾಗಿಲ್ಲ, ಕೋಪದಿಂದ ನನ್ನನ್ನು ಹೊರಗೆ ಎಳೆದು ಆ ಚಾಟಿಯಿಂದ ಹೊಡಿಲಿಲ್ಲ. ಇಲ್ದಿದ್ರೆ ನಿಜವಾಗ್ಲೂ ಸತ್ಯ ಹೋಗ್ಬಿಡ್ತಿದ್ದೆ. ಆದರೂ ಕೂಡ ಏನೂ ತಿಳಿಯದವನಂತೆ ಎಷ್ಟು ಚೆನ್ನಾಗಿ ನಟಿಸ್ತಾ, ಯಾವುದಕ್ಕೂ ಒಳ್ಳೆಯದು. ಕೆಲವು ದಿನಗಳು ಯಾವುದೇ ಕೆಲಸ ಮಾಡದಿರೋದು ಒಳಿತು, ಇಲ್ದಿದ್ರೆ ಅಂದ ಹಾಗೆ ಮಾಡ್ತಾನೆ ಅಂತ ಅಂದ್ಕೊಂಡು ಮನೆ ಹಾದಿಯನ್ನು ಹಿಡಿತಾನೆ. ಪೃಥ್ವಿರಾಜ್ ವಾಹನವನ್ನು ಓಡಿಸೋದಕ್ಕೆ ಶುರು ಮಾಡಿ ಮನೆಗೆ ಹೋಗೋಷ್ಟರಲ್ಲಿ ಸಮಯ 5 ಆಗಿಬಿಡುತ್ತೆ. ಬುಲೆಟ್ ಶಬ್ದಕ್ಕೆ ಮಲಗಿದ್ದಂಥ ಯುಕ್ತ ಗಬಗಬನೆ ಹೊರಗಡೆ ಬಂದು ನೋಡಿದಾಗ ಪೃಥ್ವಿರಾಜ್ ಗಾಡಿ ಇಳಿತಾ ಇರೋದು ಕಾಣಿಸುತ್ತೆ ಆಕೆಗೆ. ನೀರಸವಾಗಿರೋ ಪೃಥ್ವಿರಾಜ್ ಮುಖ ನೋಡಿ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಮಜ್ಜಿಗೆ ಕಲಸಿ ಸಿದ್ಧಪಡಿಸ್ತಿದ್ರೆ ಅಷ್ಟರಲ್ಲಿ ಪೃಥ್ವಿರಾಜ್ ಬಂದು ಸೋಫಾದಲ್ಲಿ ಕೂತು ತಲೆಯನ್ನು ಹಿಂದ್ಗಡೆಗೆ ಒರಗಿಸ್ಬಿಡ್ತಾನೆ. ಯುಕ್ತ ಲೋಟದ ತುಂಬ ಮಜ್ಜಿಗೆ ಹಾಕ್ಕೊಂಡು ತೆಗೆದುಕೊಂಡು ಬಂದು ಮಾವ ಅಂತ ಕರೀತಾಳೆ. ತಲೆ ತಿರುಗಿಸಿ ಯುಕ್ತಾಳ ಕಡೆಗೆ ನೋಡಿ ಕೈಯಲ್ಲಿರೋ ಮಜ್ಜಿಗೆ ತೆಗೆದುಕೊಂಡು ಕುಡಿಯದೆ ಲೋಟ ಹಿಡ್ಕೊಂಡು ಆತ ಹಾಗೆಯೇ ಯೋಚನೆ ಮಾಡ್ತಾ ಇದ್ರೆ ಕುಡಿ ಮಾವ ಅಂತ ಅಲುಗಾಡಿಸ್ತಾಳೆ ಯುಕ್ತ. ಮಜ್ಜಿಗೆ ಕುಡಿದು ಲೋಟ ಪಕ್ಕದಲ್ಲಿಟ್ಟು ಕೊಠಡಿಗೆ ಹೋಗಿ ಶರ್ಟ್ ಕಳಚಿ ಮಂಚದ ಮೇಲೆ ಹಾಕಿ ನೆಲದ ಮೇಲೆ ತಲೆದಿಂಬು ಹಾಕ್ಕೊಂಡು ಮಲಕ್ಕೊಳ್ತಾನೆ ಪೃಥ್ವಿರಾಜ್. ಇನ್ನು ಬಿಸಿಲಿರೋಷ್ಟರಲ್ಲೇ ಮೇನ್ ಡೋರನ್ನ ಲಾಕ್ ಮಾಡಿ ಎಣ್ಣೆ ತಟ್ಟೆ ತಗೊಂಡು ಪೃಥ್ವಿರಾಜ್ ಹತ್ರಕ್ಕೆ ಬಂದು ತಲೆ ಕಡೆ ಕೂತು ಎಣ್ಣೆಯಿಂದ ಮೆಲ್ಲಗೆ ಮಸಾಜ್ ಮಾಡ್ತಾ ಇರ್ತಾಳೆ. ಪೃಥ್ವಿರಾಜ್ ಮೆಲ್ಲಗೆ ಹಣೆ ಮೇಲೆ ಒತ್ಕೊಳ್ತಾ ತುಂಬ ಆಯಾಸವಾಗಿ ಅನ್ನಿಸ್ತಿದೆ ಅಂತ ಅವನು ಅಂತಿದ್ರೆ ಏನಾಯ್ತು ಮಾವ ಅಂತ ಅಂತಾಳೆ. ಹೇಳ್ತೀನಿ, ಆದರೆ ಅವೆಲ್ಲವನ್ನ ಪಕ್ಕದಲ್ಲಿಟ್ಟು ಹೀಗೆ ಬಾ ಅಂತ ಕರೀತಾನೆ. ಒಂದು 5 ನಿಮಿಷ ಇರು ಅಂತ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ವಲ್ಪ ಆರಾಮವಾಗಿರೋ ಪೃಥ್ವಿರಾಜ್ ಮುಖ ನೋಡಿ ಅವೆಲ್ಲವನ್ನ ತೆಗೆದುಕೊಂಡು ಹೋಗಿ ನಡುಮನೆಯಲ್ಲಿಟ್ಟು ಅಡುಗೆ ಮನೆಗೆ ಹೋಗಿ ಕೈ ತೊಳ್ಕೊಂಡು ಬಂದು ಪೃಥ್ವಿರಾಜ್ ಪಕ್ಕದಲ್ಲಿ ಮಲ್ಕೊಳ್ತಾಳೆ. ಆಕೆಯನ್ನು ಹತ್ರ ಕೆಳ್ಕೊಂಡ್ಬಿಟ್ಟು ಭುಜದ ಮೇಲೆ ತಲೆ ಇಟ್ಟು ಸೌಮ್ಯವಾಗಿ ಹಾಗೇ ಇದ್ರೆ ಯುಕ್ತ ಇಬ್ಬರು ಕೈಗಳನ್ನು ಹಿಡಿದು ಏನು ನಡೀತು ಮಾವ, ಇಷ್ಟು ನೋವು ಪಡ್ತಿದ್ಯಾ ಅಂತ ಕೇಳ್ತಾಳೆ ತನ್ನ ಗಂಡನ್ನ. ನನಗೆ ನೋವೋ ಕೋಪನೋ ಗೊತ್ತಾಗ್ತಿಲ್ಲ ಯುಕ್ತ ಅಂತ ಅವನು ಅಂತಿದ್ದಂತೆ ಯುಕ್ತ ಆಶ್ಚರ್ಯವಾಗಿ ನೋಡ್ತಾ ನಮ್ಮ ಮಾವನೇನಾ ಹೀಗೆ ಮಾತಾಡ್ತಾ ಇರೋದು ಅಂತ ಅಂತಾಳೆ. ಎಷ್ಟೇ ಮಾವನಾದರೂ ನನಗೂ ಕೂಡ ಕೌಟುಂಬಿಕ ಭಾವನೆಗಳಿರುತ್ತವೆ ತಾನೇ ಯುಕ್ತ ಅಂತ ಅವನು ಅಂತಿದ್ರೆ ಯುಕ್ತ ಗೊಂದಲದಿಂದ ಅವನ್ನ ನೋಡ್ತಾ ನಿಜಕ್ಕೂ ಏನಾಯ್ತು ಮಾವ ಅಂತ ಕೇಳ್ತಾಳೆ. ಪೃಥ್ವಿರಾಜ್ ಪಂಚಾಯಿತಿಯಲ್ಲಿ ನಡೆದಿದ್ದು ಎಲ್ಲವನ್ನ ಹೇಳಿದ ತಕ್ಷಣ ಯುಕ್ತ ಆಘಾತದಿಂದ ಬೊಂಬೆಯಂತೆ ನಿಂತು ಬಿಡ್ತಾಳೆ. ಪಾಂಡು ಮನೆಗೆ ಬಂದು ಸೋಫಾದಲ್ಲಿ ಕೂತು ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ಲಕ್ಷ್ಮಿ ನೀರಿನ ಲೋಟ ತಂದು ಪಾಂಡುವಿಗೆ ಕೊಡ್ತಾ ಏನಯ್ಯ ಹಾಗಿದ್ದೀರಾ ಅಂತ ಕೇಳ್ತಾಳೆ. ಪಾಂಡು ಲಕ್ಷ್ಮಿ ಕಡೆ ನೋಡಿ ಪೃಥ್ವಿರಾಜ್ ಮೇಲಿನ ಕೋಪದಿಂದ ಲೋಟವನ್ನು ಎಸೆದು ಮೇಲೆದ್ದು ಆಕೆ ಕೆನ್ನೆ ಮೇಲೆ ಗಟ್ಟಿಯಾಗಿ ಒಡೆದೇ ಬಿಡ್ತಾನೆ. ಲಕ್ಷ್ಮಿ ಕಷ್ಟಪಟ್ಟು ಕೆಳಗೆ ಬೀಳದಂತೆ ಸಮಾಧಾನ ಪಟ್ಕೊಂಡು ಏನಾಯ್ತಯ್ಯ ಅಂತ ಭಯದಿಂದ ಕಣ್ಣೀರಿನಿಂದ ಕೇಳ್ತಾ ಇದ್ದರೆ
ಏನಾಯಿತು ಅಂತ ಕೇಳ್ತಿದ್ಯಾ ದರಿದ್ರದವಳೆ? ನೀನು ದರಿದ್ರ ಮುಖನ ಹಾಕ್ಕೊಂಡು ಬೆಳಗ್ಗೆ ಎದುರು ಬಂದು ಸತ್ಯಲ್ಲ, ಅದಕ್ಕೆ ಮಕ್ಕಳು ತಲಾ ಒಂದೊಂದು ದಿಕ್ಕಿಗೆ ಹೋದ್ರು ಅಂತ ಸಿಡಿಲಿನಂತೆ ಗರ್ಜಿಸ್ತಾನೆ. ಆಕೆ ಇನ್ನೂ ಬೆಚ್ಚಿ ಬೀಳ್ತಾ, ನಿಜಕ್ಕೂ ಏನು ನಡೀತು ಮುಂಚೆ ಹೇಳ್ರಿ, ಮಕ್ಕಳು ಅಂತಿದ್ದೀರಿ, ನಿಕ್ಕಿ ಸಂಜು ವೃಂದ ಎಲ್ಲಿ ಅಂತ ಅಂತಿದ್ರೆ ಅಷ್ಟರಲ್ಲಿ ವೃಂದ ಮನೆಗೆ ಕಾಲಿಟ್ಟು ಅಮ್ಮ ಅಂತ ಕರೀತಾಳೆ ಅಲ್ಲಿಂದಲೇ. ಅಂಜು ಕೂಡ ಅಷ್ಟರಲ್ಲೇ ಮೆಟ್ಟಿಲುಗಳನ್ನ ಹಿಡಿದು ಕೆಳಗೆ ಬರ್ತಾ ಬಾಗಿಲಿನಲ್ಲಿ ಇರೋ ವೃಂದಾಳನ್ನು ನೋಡಿ ಬೆಣ್ಣೆ ಕರಗಿಸಿದ ಶಿಲೆಯಂತೆ ಗಟ್ಟಿಯಾಗಿ ನಿಂತು ಬಿಡ್ತಾಳೆ. ಲಕ್ಷ್ಮಿಯ ಪರಿಸ್ಥಿತಿಯು ಅದೇ ಆಗಿರೋದ್ರಿಂದ, ಈಗೋ ನೋಡಿದ್ಯಾ ಇದೇ ನಡೀತು ಅಂತ ಪಾಂಡು ಗಂಭೀರವಾಗಿ ಕಿರ್ಚ್ತಾ ಇದ್ದಂತೆ ಲಕ್ಷ್ಮಿ ಚೇತರಿಸ್ಕೊಂಡು ಗಬಗಬನೆ ವೃಂದ ಹತ್ರಕ್ಕೆ ಬಂದು ತಲೆ ಮೇಲೆ ಕುಂಕುಮ, ಕುತ್ತಿಗೆಯಲ್ಲಿ ಅರಿಶಿನದ ಕೊಂಬನ್ನು ನೋಡಿ ಏನು ನಡೀತೇ ಅಂತ ಭಯದಿಂದ ಗಟ್ಟಿಯಾಗಿ ಕಿರ್ಚ್ತಾಳೆ. ವೃಂದ ಅಳ್ತಾ ತಾಯಿನ ಪಕ್ಕಕ್ಕೆ ತಳ್ಳಿ ಒಳಗಡೆ ಹೋಗಿ ಬಾಗಿಲನ್ನು ಹಾಕೊಂಡು ಬಿಡ್ತಾಳೆ. ವೃಂದ ಅಂತ ಅಂಜು ವೇಗವಾಗಿ ಕೆಳಗೆ ಬಂದರು. ವೃಂದ ಒಟ್ಟು ಹೋಗೋದ್ರಿಂದ ಅವಳು ಹಾಗೇ ನೋಡ್ತಿದ್ರೆ ಪಾಂಡು ಅಂಜುಳನ್ನು ಕೋಪರಿಂದ ನೋಡ್ತಾ, ಇದುವರೆಗೂ ಏನು ನಡೀತು ಅಂತ ಕೇಳ್ತಿದ್ಯಾ ಅಲ್ವಾ? ಹೇಳ್ತಿದ್ದೀನಿ ಕೇಳು. ಈ ಹುಡುಗನ ಸೋದರ ಮಾವ ಇದಾನಲ್ಲ, ಆ ಪೃಥ್ವಿರಾಜ್, ಈ ಹುಡುಗಿ ಮಾವ, ಅವನು ನಮ್ಮ ಮಾನನೆಲ್ಲ ಇಂದು ಪಂಚಾಯಿತಿಯಲ್ಲಿ ತೆಗೆದು ಹಾಕ್ಬಿಟ್ಟ ಅಂತ ಗರ್ಜಿಸ್ತಾನೆ. ಲಕ್ಷ್ಮಿ ಆಘಾತದಿಂದ ಕುಸಿದು ಕೂತ್ಕೊಳ್ತಿದ್ರೆ ಪೃಥ್ವಿರಾಜ್ರನ್ನ ಹಾಗೆ ಮರ್ಯಾದೆ ಇಲ್ಲದೆ ಕರೆಯೋದಕ್ಕೆ ಅಂಜು ಕೂಡ ಕೋಪ ಬಂದು ಬಾಯಿ ತಿರಿಯೋದಕ್ಕೆ ಹೋಗ್ತಿದ್ರೆ ಅಪ್ಪ ತಪ್ಪು ನಮ್ಮ ಕಡೆ ಇಟ್ಕೊಂಡು ಪೃಥ್ವಿರಾಜ್ ಅಣ್ಣನ ಯಾಕೆ ದೂರ್ತೀರಿ ಅಂತ ಅಷ್ಟರಲ್ಲೇ ಒಳಗಡೆ ಬರ್ತಾನೆ ನಿಖಿಲ್. ನೀನು ಬಾಯಿ ಮುಚ್ಚೋ, ಇದೆಲ್ಲ ನಡೆಯೋದಕ್ಕೆ ಅರ್ಧ ಕಾರಣ ನೀನು ಅಂತ ಪೃಥ್ವಿರಾಜ್ ಮೇಲೇರಿ ಬರೋದನ್ನು ನೆನಪಿಸ್ಕೊಂಡು ಬಿಡ್ತಾನೆ. ನೋಡಿ ಮಾವ, ನಮ್ಮ ಮಾವ ಯಾರಿಗೂ ತಪ್ಪಿಲ್ಲದೆ ಅನ್ಯಾಯವಾಗಿ ಒಬ್ಬ ಮನುಷ್ಯನಿಗೆ ಶಿಕ್ಷೆ ನೀಡೋದಿಲ್ಲ. ನೀವು ಅನಾವಶ್ಯಕವಾಗಿ ಏನಾದರೂ ಅಂದರೆ ಸುಮ್ಮನೆ ಇರೋದಿಲ್ಲ. ಒಮ್ಮೆ ಕೂಡ ಹೀಗೆ ಮಾತು ತಪ್ಪಿದ್ರಿ, ಆದರೂ ಸುಮ್ಮನಿದ್ದೆ, ಆದರೆ ಈ ಬಾರಿ ಅಂದರೆ ಸುಮ್ಮನಿರೋದಿಲ್ಲ. ನನ್ನ ಸಂಸಾರದ ಕತೆ ಅಂದರೆ ನಂತರ ನೋಡ್ಕೊಳ್ತೀನಿ. ಅಂಜು ಅಷ್ಟು ಗಟ್ಟಿಯಾಗಿ ಮಾತನಾಡೋದಕ್ಕೆ ಲಕ್ಷ್ಮಿ ಗಾಬರಿಯಾಗಿ ಅಮ್ಮ ಅಂಜು ಅಂತ ಆಕೆ ಮುಂಭಾಗಕ್ಕೆ ಬರ್ತಾ ಇದ್ರೆ, ಲಕ್ಷ್ಮಿ ನೀನು ಮಧ್ಯದಲ್ಲಿ ಬರಬೇಡ ಅಂತ ಕಿರ್ಚಿ, ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಮೇಲೆ ಎದುರು ತಿರುಗಿ ಮಾತಾಡ್ತೀಯಾ, ಇನ್ನು ನನ್ನ ಮನೇಲಿ ಇರೋದಕ್ಕೆ ಅವಕಾಶ ಇಲ್ಲ, ಒಟ್ಟು ಹೋಗು ಅಂತ ಅಂಜು ಕೈ ಹಿಡಿದು ಎಳ್ಕೊಂಡು ಬರ್ತಾ ಇದ್ರೆ ಅಪ್ಪ ಅಂತ ನಿಖಿಲ್ ಅವರ ಮಧ್ಯದಲ್ಲಿ ಹೋಗ್ತಾನೆ. ಪಾಂಡು ನಿಖಿಲ್ನನ್ನು ಹಿಂದೆ ತಳ್ಳಿ ಅಂಜುಳನ್ನು ಬಲವಂತವಾಗಿ ಹೊರಗಡೆ ತಳ್ಳುತ್ತಾ ಇದ್ದಂತೆ ಕೆಳಗೆ ಬೀಳೋದಕ್ಕೆ ಹೋಗ್ತಾ ಇದ್ದಂಥ ಅಂಜುಳನ್ನು ಬೀಳದಂತೆ ಗಬಗಬನೆ ಹಿಡಿತಾನೆ ಅವಾಗ್ತಾನೆ ಬಂದ ಪೃಥ್ವಿರಾಜ್. ಅಲ್ಲಿ ಪೃಥ್ವಿರಾಜ್ನ ನೋಡ್ತಿದ್ದಂತೆ ಪಾಂಡು ಜಮ್ ಅಂತ ನಡುಕ್ ಹೋಗಿ ಹಾಗೇ ನೋಡ್ತಾ ಇದ್ರೆ, ಎಷ್ಟು ಧೈರ್ಯನೋ ನಿನಗೆ, ನನ್ನ ಸೋದರ ಸೊಸೆನ ಹೊರಗೆ ಕಳಿಸ್ತೀಯಾ ಅಂತ ಕೊಲ್ಲುವಂತ ನೋಡ್ತಾ ಅಂಜುಳನ್ನು ಪಕ್ಕದಲ್ಲಿ ನಿಲ್ಲಿಸಿ ಒಂದೇ ಅಡಿಯಲ್ಲಿ ಬಂದು ಪಾಂಡು ಕುತ್ತಿಗೆಯನ್ನು ಹಿಡಿತಾನೆ. ಆ ಹೊಡೆತಕ್ಕೆ ಭಯಪಟ್ಟು ನಡುಗು ಹೋಗಿ ನೋಡಿದಾಗ ಲಕ್ಷ್ಮಿ ನೀರು ಹಿಡ್ಕೊಂಡು ಏನಯ್ಯ ಅಂತ ಅಲುಗಾಡಿಸ್ತಾಳೆ. ಅಯ್ಯಯ್ಯೋ ಇನ್ನೂ ಪರವಾಗಿಲ್ಲ, ಇದೇ ನಿಜ ಅಲ್ಲ, ಕನ್ಸ್ಕಣ್ಣ ಇಲ್ಲಿವರೆಗ ಅಂತ ಅಂದ್ಕೊಂಡು ಹಣೆ ಮೇಲೆ ಬಂದ ಬೆವರನ್ನು ಒರೆಸ್ಕೊಂಡು ನೀರಿನ ಲೋಟ ತೆಗೆದುಕೊಂಡು ಆತ ಕುಡಿತಿರ್ತಾನೆ. ಇದುವರೆಗೂ ಆತ ಕಂಡಿದ್ದು ಕನಸು ಎಲ್ರಿಗೂ ಅರ್ಥ ಆಯಿತು ಅಂದ್ಕೊತೀನಿ. ಮಕ್ಕಳಲ್ಲಿ ಅಂತ ಕೇಳ್ತಾಳೆ ಲಕ್ಷ್ಮಿ. ಅಷ್ಟರಲ್ಲೇ ವೃಂದ ಬಾಗಿಲು ಮುಂಭಾಗದಲ್ಲಿ ನಿಂತು ಅಮ್ಮ ಅಂತ ಕರಿತಾ ಇದ್ದಂತೆ ಹಿಂದಕ್ಕೆ ತಿರುಗಿ ವೃಂದಾಳನ್ನು ನೋಡಿ ಆಘಾತಕ್ಕೊಳಗಾಗ್ತಾ ಅಂಜು ಕೂಡ ಕೆಳಗೆ ಬರ್ತಾ ವೃಂದಾಳನ್ನು ನೋಡಿ ಆಶ್ಚರ್ಯಪಟ್ಟು ಏನು ನಡೀತು ಅಂತ ಅಂದ್ಕೊಂಡು ಬಂದು ಲಕ್ಷ್ಮಿ ಪಕ್ಕದಲ್ಲಿ ನಿಂತು ಅತ್ತೇ ಅಂತ ಅಲುಗಾಡಿಸ್ತಾಳೆ.
ಲಕ್ಷ್ಮಿ ಗಾಬರಿಯಾಗಿ ಹತ್ತಿರಕ್ಕೆ ಬಂದು, ವೃಂದ ಏನಾಯ್ತೇ ಅಂತ ಕೇಳ್ತಾ ಇದ್ರೆ ವೃಂದ ಅಳ್ತಾ ಒಳಗಡೆ ಬರ್ತಾಳೆ. ಪಾಂಡು ವೃಂದ ಕಡೆ ನೋಡಿ, ಈಗ ಕಳ್ತಿದ್ಯಾ, ಇಷ್ಟಪಡ್ತಾನೆ ನೀನು ಆ ಥರನ ಮದುವೆ ಆಗಿದ್ದು ಅಂತ ಸ್ವಲ್ಪ ಕೋಪದಿಂದಲೇ ಅಂತಾನೆ. ಲಕ್ಷ್ಮಿ ಮತ್ತು ಅಂಚು ಗೊಂದಲದಿಂದ ನೋಡ್ತಾ, ಯಾರನ್ನ ಮದುವೆ ಆಗಿದ್ದು ಅಂತ ಕೇಳ್ತಾರೆ. ಇನ್ಯಾರು, ಇವ್ರ ಮಾವನ ಸ್ನೇಹಿತರಂತೆ. ಇದೇನು ವೃಂದ, ಪ್ರೀತಿಸಿದ್ದು ಮಾವನನ್ನೇ ತಾನೆ, ಮತ್ತೆ ಸ್ನೇಹಿತ ಅಂತಾರೆ ಯಾಕೆ ಅಂತ ಅಂಚು ತನ್ನ ಮನಸ್ಸಿನಲ್ಲೇ ಯೋಚಿಸ್ತಾ ಆಕೆಯನ್ನೇ ನೋಡ್ತಾ ಇದ್ರೆ, ಆದರೂ ಬುದ್ಧಿ ಇಲ್ವೇ ವೃಂದ, ಏಯ್ ನಾವು ಮದುವೆ ಮಾಡೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಹೀಗೆ ನಾಲ್ವರಲ್ಲಿ ನಮ್ಮ ಮಾನ ಕಳಿಯೋದಕ್ಕೆ ಅಂತ ಗದರ್ತಾಳೆ ಲಕ್ಷ್ಮಿ ಕಣ್ಣೀರಿನಿಂದ. ಸುಮ್ಮನಿರು ಲಕ್ಷ್ಮಿ, ಇನ್ನು ಹೋಗೋದಕ್ಕೆ ನಮ್ಮ ಮಾನ ಏನೂ ಉಳಿದಿಲ್ಲ. ಅಣ್ಣ ತಂಗಿ ಇಬ್ಬರು ಸೇರಿ KG ಲೆಕ್ಕದಲ್ಲಿ ಮಾರಿಬಿಟ್ಟಿದ್ದಾರೆ ನಮ್ಮ ಮಾನ ಮರ್ಯಾದಿನ. ನಿಜಕ್ಕೂ ಏನು ನಡೀತಯ್ಯ, ನನಗದೆಲ್ಲ ಹುಚ್ಚುಚ್ಚಾಗಿದೆ ಅಂತ ಆಕೆ ಅಂತ ಇದ್ರೆ ವೃಂದ ಏನೂ ಮಾತಾಡದೆ ಅಳ್ತಾ ಒಳಗಡೆ ಹೋಗಿ ಬಾಗಿಲನ್ನು ಹಾಕೊಂಡ್ಬಿಡ್ತಾಳೆ. ಅಷ್ಟರಲ್ಲೇ ನಿಖಿಲ್ ಬಂದು ಸೋಫಾದಲ್ಲಿ ಕೂತ್ಕೊಳ್ತಾ ಇದ್ದಂತೆ ಅಂಚು ಹೋಗಿ ನೀರು ತಂದು ಕೊಡ್ತಾರೆ. ನಿಖಿಲ್ ಸ್ವಲ್ಪ ನೀರು ಕುಡಿದು ತಲೆ ಹಿಡ್ಕೊಂಡಿದ್ರೆ, ನಿಕ್ಕಿ ನೀನೇನಾದರೂ ಹೇಳೋ, ಸಂಜು ಎಲ್ಲಿ ಅಂತ ಭಯದಿಂದ ಕೇಳ್ತಾಳೆ ತನ್ನ ಮಗನನ್ನು. ಅದು ಅಮ್ಮ ಅಂತ ಪಂಚಾಯಿತಿಲಿ ನಡೆದಿದ್ದೆಲ್ಲ ವಿವರವಾಗಿ ಹೇಳ್ತಾನೆ ನಿಖಿಲ್. ಎಲ್ಲವನ್ನ ಕೇಳಿದ ಲಕ್ಷ್ಮಿ ಅಳ್ತಾ ತಲೆ ಬಾಗಿಸ್ಕೊಳ್ತಾ ನೆಲದ ಮೇಲೆ ಕೂತ್ಕೊಂಡ್ರೆ ಅಂಜು ಅಸಹ್ಯವಾಗಿ ಮುಖ ಇಟ್ಕೊಂಡು ಪಾಂಡು ಒಂದು ನೋಟ ಬೀರಿ ಲಕ್ಷ್ಮಿಯನ್ನು ಸಮಾಧಾನಪಡಿಸಲಾಗದೆ ಮೇಲ್ಗಡೆ ಹೋಗೇ ಬಿಡ್ತಾಳೆ. ಆಕೆಯ ನೋಟದಲ್ಲೇ 100 ಬೈಗಳನ್ನು ಹುಡುಕೊಂಡು ಮೌನವಾಗಿ ಎದ್ದು ಕೊಠಡಿಗೆ ಓಟ್ ಹೋಗ್ತಾನೆ ಪಾಂಡು. ಇನ್ನು ತನಗೆ ಅವಳಿಗೆ ಬೈಯೋದಕ್ಕೆ ಭಯ, ಆದ್ದರಿಂದ ಹಾಗೆಯೇ ಹೊರಟೋಗ್ತಾನೆ. ಅಳಬೇಡಮ್ಮ, ಏನೇ ಹೇಗೆ ನಡೆದರೂ ಸಂಜುವಿನಲ್ಲಿ ಬದಲಾವಣೆ ಬಂದಿದೆ. ಆತ ಮತ್ತೆ ಮೊದಲಿನಂತೆ ಬದಲಾದರೆ ಆಗ ಮತ್ತೆ ಮನೆಗೆ ಕರ್ಕೊಂಡು ಬರೋಣ ಅಂತ ತಾಯಿಗೆ ಸಮಾಧಾನ ಹೇಳಿ ಅಂಜು ಹತ್ರಕ್ಕೆ ಹೋಗ್ತಾನೆ ನಿಖಿಲ್. ಅಂಜು ಮಂಚದ ಮೇಲೆ ಪುಸ್ತಕ ಮುಂಭಾಗದಲ್ಲಿಟ್ಕೊಂಡು ಕೂತ್ಕೊಂಡು ಆಕೆ ಓದ್ತಾ ಇದ್ರೆ, ಅಂಜು ಅಂತ ಹತ್ರಕ್ಕೆ ಹೋಗ್ತಾನೆ ನಿಖಿಲ್. ಅಂಜು ನಿಖಿಲ್ ಕಡೆ ನೋಡಿ ಮುಖವನ್ನು ಹಾಗೆ ತಿರುಗಿಸ್ಬಿಡ್ತಾಳೆ. ಏನಂಜು, ನಮ್ಮ ಕುಟುಂಬ ನೋಡಿ ನಿನಗೆ ಅಸಹ್ಯ ಅನ್ನಿಸ್ತಿದ್ಯಾ ಅಂತ ಆತ ತುಂಬಾ ನೋವಿನಿಂದ ಕೇಳ್ತಾ ಇದ್ರೆ, ನಿಜಕ್ಕೂ ಈ ಕುಟುಂಬದಲ್ಲಿ ಅತ್ತೆ ಬಿಟ್ಟು ಯಾರಾದರೂ ಒಳ್ಳೆಯವರಿದ್ದಾರಾ? ನಾನು ಅಸಹಿಸ್ಕೊಳ್ಳದೆ ಇರೋದಕ್ಕೆ ಅಂತ ನೇರವಾಗಿ ನಿಖಿಲ್ನನ್ನು ನೋಡಿ ಕೇಳ್ತಾಳೆ. ಆ ಮಾತಿಗೆ ನಿಖಿಲ್ ನೋವಿನಿಂದ ಏನೂ ಮಾತಾಡದೆ ಮೌನವಾಗಿ ಹಾಗೇ ಇದ್ಬಿಡ್ತಾನೆ. ಆದರೂ ನಿನ್ನ ತಂಗಿಗೆ ಎಷ್ಟು ಧೈರ್ಯ ಇದ್ದರೆ ನಮ್ಮ ಮಾವನ ಹೆಸರು ಹೇಳಬೇಕು ಅಂತ ಆಕೆ ಅಂದ್ಕೊಂಡ್ಳು. ಪಾಪ ಸೂರ್ಯ ಅವರ ಅಡ್ಡಿ ಬಂದು ಅವ್ರ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಕೆ ಗದರ್ತಾ ಇದ್ದರೆ, ಅದು ನನಗೆ ಅರ್ಥ ಆಗುತ್ತೆ ಅಂಜು. ಆದರೆ ವೃಂದಾಳನ್ನು ದಾರಿಗೆ ತರಬೇಕಂದ್ರೆ ಅದು ಸೂರ್ಯ ಅವರಿಂದ ಮಾತ್ರನೇ ಸಾಧ್ಯ. ಅದಕ್ಕೆ ನಾವು ಆ ಮದುವೆಗೆ ಒಪ್ಪಿಗೆ ಹೇಳಿದ್ವು. ವೃಂದ ಈಗ ಮಾತು ಕೇಳದಿದ್ರೂ ಸೂರ್ಯ ಅವರ ತರಬೇತಿಗೆ ಖಂಡಿತ ಸರಿಯಾದ ರೂಟ್ಗೆ ಬಂದೇ ಬರ್ತಾಳೆ. ಆಗ ಪೃಥ್ವಿರಾಜ್ ನನ್ನ ಮೇಲಿರುವಂತಹ ಭಾವನೆ ಕೂಡ ಹೋಗಿ ಅಣ್ಣನ ಥರ ಅವ್ರನ್ನ ನೋಡ್ತಾಳೆ. ಆಗ ಅಣ್ಣನಿಗೂ ಕೂಡ ವೃಂದಾಳಿಂದ ಯಾವುದೇ ತೊಂದರೆ ಬರೋದಿಲ್ಲ ತಾನೇ. ಅದಕ್ಕೆ ಬಲವಂತವಾಗಿ ಮದುವೆ ಮಾಡಿಸಿದ್ವು ಅಂತ ಹೇಳ್ತಾನೆ. ನಿಜಕ್ಕೂ ಅಂಜುಗೆ ಹೇಗೆ ಈ ಎಲ್ಲ ಘಟನೆಗಳಿಗೆ ಪ್ರತಿಕ್ರಿಯಿಸಬೇಕು ಅಂತ ಕೂಡ ಅರ್ಥನೇ ಆಗದೆ, ಹೇಗಾದರೂ ಸಾಯ್ರಿ, ನನಗಂತೂ ಅದೆಲ್ಲ ಅನಾವಶ್ಯಕ, ನನಗವ್ಯಾವುದು ಬೇಕಾಗೇ ಇಲ್ಲ ಅಂತ ಪುಸ್ತಕವನ್ನು ಮುಚ್ಚಿ ಬಾಲ್ಕನಿಗೆ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ. ನಿಖಿಲ್ಗಂತೂ ಸ್ವಲ್ಪ ಸುಸ್ತು ಅನಿಸ್ಬಿಡುತ್ತೆ. ಹಾಗಾಗಿ ಹಾಗೆ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ವೃಂದ ಮಾತ್ರ ಅಳ್ತಾ ಮಾಂಗಲ್ಯ ತೆಗೆದು ಹಾಕಬೇಕು ಅಂತ ನೋಡಿ, ಮತ್ತು ಇದು ಇಲ್ಲದೆ ಹೋದರೆ
ಬಂದ ಮೇಲೆ ಎಲ್ಲೂ ಹೊಡೆದು ಬಿಡ್ತಾನೋ ಅಂತ ಕಷ್ಟವಾಗಿ ಅದನ್ನು ಹಾಗೇ ತನ್ನ ಕೊರಳಲ್ಲೇ ಬಿಟ್ಕೊಂಡು ಶೌಚಾಲಯಕ್ಕೆ ಹೋಗಿ ಅಳ್ತಾ ವಾಶ್ರೂಮ್ನಲ್ಲೇ ಕೂತ್ಕೊಂಡ್ಬಿಡ್ತಾಳೆ. ಆ ರಾತ್ರಿ ಯಾರಿಗೂ ಊಟ ಮಾಡೋದಕ್ಕೆ ಮನಸ್ಸಾಗದೆ ಅವರವ್ರ ಕೊಠಡಿಗಳಲ್ಲಿ ಅವರವರೇ ಉಳ್ಕೊಂಡ್ಬಿಡ್ತಾರೆ. ಲಕ್ಷ್ಮಿ ಮಾತ್ರ ಯಾರ ಬಗ್ಗೆ ಯೋಚಿಸ್ಬೇಕು ಅಂತ ತಿಳಿದೆ ಆಕೆ ತನ್ನಲ್ಲೇ ತಾನೇ ಕೊರಗ್ತಾ ಇರ್ತಾಳೆ. ಪಾಪ ಇವಳು. ಇತ್ತ ನಗರಕ್ಕೆ ಬಂದ ಸೂರ್ಯ ಕೇಸನ್ನು ದಾಖಲಿಸಿ ತೆಂಗಿನ ತೋಟಕ್ಕೆ ಬೀಗವನ್ನು ಮುದ್ರಿಸಿ ಮಕ್ಕಳಿಗೆ ಸಲಹೆಗಳನ್ನು ನೀಡಿ ಪೋಷಕರಿಗೆ ಅವ್ರನ್ನೆಲ್ಲ ಒಪ್ಪಿಸ್ತಾ ಪೋಷಕರಿಗೂ ಕೂಡ ಸ್ವಲ್ಪ ಬುದ್ಧಿ ಹೇಳಿ ಕಳಿಸ್ತಾನೆ ಸೂರ್ಯ. ಸಂಜಯ್ ಮಹೇಶ್ನನ್ನು ಜೈಲಿನಲ್ಲಿಟ್ಟು ಸೋಮವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಬೇಕು ಅಂತ ಅಂದ್ಕೊಳ್ತಾ ಅಷ್ಟರಲ್ಲಾಗಲೇ ತುಂಬ ಸಮಯ ಆಗೋಗಿರೋದ್ರಿಂದ ತನ್ನ ಕೊಠಡಿಗೆ ಹೋಗಿ ಅಚ್ಚುಕಟ್ಟಾಗಿ ಹಾಲು ಕುಡಿದು ನಿಜಕ್ಕೂ ವೃಂದ ಯೋಚನೆಯೇ ಬರದೇ ಹೋಗಿರೋದ್ರಿಂದ ಆ ವಿಷಯವನ್ನು ಮರೆತು ಪ್ರಶಾಂತವಾಗಿ ನಿದ್ರಿಸ್ತಾನೆ. ಹಾಗೆ ಮಲಗಿಬಿಡ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.